ಒಂದು ಪಬ್ಲಿಕ್ ಕಾನ್ಫರೆನ್ಸ್ನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಆದರೆ ಹಿಂದೂ ಆಗಿ ಸಾಯೋಲ್ಲ ಅಂತ ಹೇಳಿದ್ದು ನಿಮಗೆ ಗೊತ್ತಾ? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಂದು ದಲಿತ ಕುಟುಂಬದಲ್ಲಿ ಜನಿಸಿ ಚಿಕ್ಕ ವಯಸ್ಸಿನಿಂದಾನೇ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ನ ತುಂಬಾನೇ ಅನುಭವಿಸಿದ್ರು. ಅದಕ್ಕೆ ಒಂದು ಉದಾಹರಣೆ ಅಂದರೆ ಸ್ಕೂಲಿಗೆ ಹೋಗೋ ಸಮಯದಲ್ಲಿ ಅಂಬೇಡ್ಕರ್ ಅವರು ಹಾಗೂ ಅವರ ಅಣ್ಣ ಮಾತ್ರ ಆ ಶಾಲೆಯಲ್ಲಿ ಇದ್ದ ದಲಿತ ಮಕ್ಕಳಾಗಿದ್ದರು. ಅವಾಗಿನ ರೂಲ್ಸ್ನ ಪ್ರಕಾರ ಇವರು ಸ್ಕೂಲಲ್ಲಿ ಕೂತ್ಕೊಳ್ಳೋದಕ್ಕೆ ಕೂಡ ಇವರೇ ಚಾಪೆಯನ್ನು ತಗೊಂಡು ಹೋಗಬೇಕಾಗಿತ್ತು. ನೀರು ಕುಡಿಯೋಕೆ ಕೂಡ ಇವರಿಗೆ ಸಪರೇಟ್ ಆಗಿ ಒಂದು ಮಡಿಕೆಯನ್ನ ಇಟ್ಟಿದ್ರು. ಅದನ್ನ ಕೂಡ ಇವರು ಮುಟ್ಟೋ ಹಾಗೆ ಇರಲಿಲ್ಲ. ಬೇರೆ ಯಾರಾದ್ರೂ ಬಂದು ಅಲ್ಲಿಂದ ನೀರು ತೆಗೆದುಕೊಟ್ರೆ ಮಾತ್ರ ಇವರಿಗೆ ನೀರು ಕುಡಿಯೋ ಅವಕಾಶ ಇತ್ತು. ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಅವರು ಓದೋದನ್ನ ನಿಲ್ಲಿಸಲಿಲ್ಲ. ಹಾಗೆ ಅವರು ಮಲ್ಟಿಪಲ್ ಡಿಗ್ರೀಸ್, ಆಲ್ಮೋಸ್ಟ್ 8 to 9 ಡಿಗ್ರೀಸ್ ಅನ್ನ ಪಡ್ಕೊಂಡ್ರು. ಈ ಕ್ಯಾಸ್ಟಿಸಮ್ ಇಂದ ಅಂಬೇಡ್ಕರ್ ಅವರು ಎಷ್ಟು ಫ್ರಸ್ಟ್ರೇಟ್ ಆಗಿದ್ರು ಅಂದ್ರೆ 1935 ಅಲ್ಲಿ ನಾಸಿಕ್ ಅಲ್ಲಿ ನಡೆದ ಒಂದು ಪಬ್ಲಿಕ್ ಕಾನ್ಫರೆನ್ಸ್ ನಲ್ಲಿ ಇವರು ಹೇಳಿದ್ದು, ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಆದ್ರೆ ಹಿಂದೂ ಆಗಿ ನಾನು ಸಾಯಲ್ಲ ಅಂತ. ಅವರು ಅವತ್ತು ಹೇಳಿದ ರೀತಿಯಲ್ಲೇ 1956 ಅಲ್ಲಿ ಅವರು ಹಿಂದೂಯಿಸಂ ಇಂದ ಬುದ್ಧಿಸಂಗೆ ಕನ್ವರ್ಟ್ ಆದ್ರು. ಅದೇ ವರ್ಷ ಡಿಸೆಂಬರ್ 6, 1956 ಅವರು ತಮ್ಮ ಜೀವನವನ್ನ ಮುಗಿಸಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಇದೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನದ ಕಥೆ.